ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಬನಾರಸ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆಯಲ್ಲಿ ಭರವಸೆಯ ನಾಯಕ ಅಂತ ಪ್ರೂವ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜೈದ್ ಖಾನ್ ಅವರು. ಕಲ್ಟ್ ಸಿನಿಮಾ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಬಗ್ಗೆ ಹಾಗೆಯೇ ಅವರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಒಂದಷ್ಟು ವಿಚಾರಗಳನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಾ ಸರ್? ನಾನು ಸೂಪರ್ ಆಗಿದ್ದೀನಿ. ಹೇಗೆ ನಡೀತಿದೆ ಕಲ್ಟ್ ಸಿನಿಮಾದ ಅಬ್ಬರ ಆರ್ಭಟ? ಅದು ನೀವು ಹೇಳಬೇಕಲ್ಲ ಸರ್. ನೀವು ನೋಡ್ತಿದ್ರಲ್ಲ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ನ್ಯೂಸ್ ಚಾನಲ್ಸ್ ಎಲ್ಲ ಚೆನ್ನಾಗಾಗ್ತಿದೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಾನು ಏನು ಅಂದ್ಕೊಂಡು ಅದಕ್ಕಿಂತ ಮೀರಿ ಜನ ರೆಸ್ಪಾನ್ಸು ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ. ನಮಗೆ ಮೇನ್ ಇವಾಗ ಈ ಸಿನಿಮಾಗೆ ಟ್ರಂಪ್ ಕಾರ್ಡ್ ಅಂದರೆ ಅಯ್ಯೋ ಶಿವನೇ ಹಾಡು. ಈಗ ಅದಕ್ಕೆ ಅಂತ ಅದು ಸೆಪ್ರೇಟ್ ಫ್ಯಾನ್ ಬೇಸೇ ಆಗೋಗ್ಬಿಟ್ಟಿದ್ದಾರೆ. ಸೊ ಅದು ಒಂದು ನನಗೆ ತುಂಬ ಪ್ಲಸ್ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಅದೇ ಸಾಂಗ್ಗೆ, ಯಾವ ರೀಲ್ಸ್ ಅಲ್ಲಿ ನೋಡಿದ್ರು ಅದೇ ಸಾಂಗ್ಗೆ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸು ಎಲ್ಲಾ ಕಡೆನೂ ಅಯ್ಯೋ ಶಿವನೇ ಅಂತ ಹೇಳ್ಬಿಟ್ಟು ಇದೆ. ಹೌದು. ಸೊ ಹೆಂಗಿದೆ ನೀವೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಆ ಒಂದು ಸಾಂಗ್ ಅಲ್ಲಿ ಅಂತ? ಅದು ತುಂಬ ಕಷ್ಟವಾದಂಥ ಹಾಡು ಸರ್ ನನಗೆ ಅದು. ಏಕೆಂದರೆ ಅದು ಫುಲ್ ಸಾಂಗ್ ನಾವು ಶೂಟ್ ಮಾಡಿದ್ದು ಹೆಚ್ಚು ಕಡೆ ಒಂದು 8-10 ದಿನ ತೊಗೊಂಡ್ವಿ ಆ ಸಾಂಗ್ನ ಶೂಟ್ ಮಾಡೋಕ್ಕೆ. ಪ್ಲಸ್ ಇಡೀ ಸಾಂಗು ಮಳೇಲಿರೋದು. ಸೊ ಆ ಮಳೇಲಿ ನೊಂದಿದೆಯಲ್ಲ ಅದು ತುಂಬ ಕಷ್ಟ. ಅದೇನಾಗ್ಬಿಡುತ್ತೆ, ಫ್ರೆಶ್ ಮೂಡಲ್ಲಿ ಬಂದಿರ್ತೀವಿ, ಮೇಕಪ್ ಹಾಕ್ಕೊಂಡು ಹೇರ್ ಗೀರ್ ಎಲ್ಲ ಮಾಡಿಕೊಂಡು ನೀವು ರೇನ್ ಅಂತಾರೆ, ಅವ್ರು ಟ್ಯಾಂಕರಲ್ಲಿ ನೀರು ಹಾಕ್ತಾರೆ ಮೇಲೆ ನಮ್ಮ ಮೇಲೆ. ಅದು ಸ್ಟಾರ್ಟಿಂಗ್ ಏನೋ ಒಂದು ಚಳಿ ಆಗುತ್ತೆ, ಓಕೆ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೊಂದು ಮಾಡಿಬಿಡ್ತೀವಿ. ಅದು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬ್ರೇಕ್ ಕೊಟ್ಟು ಮಾಡ್ತೀವಲ್ಲ, ಈಗ ಲೈಟ್ ಶಿಫ್ಟಿಂಗು, ಕ್ಯಾಮ್ರಾ ಶಿಫ್ಟಿಂಗು, 30-40 ನಿಮಿಷ ನಮ್ಮ ಸುಮ್ಮನೆ ಕೂತಿರ್ತೀವಿ ಮಾನಿಟ್ರ್ ಮುಂದೆ, ಫುಲ್ ಡ್ರೈ ಆಗಿರ್ತೀವಿ, ಮತ್ತೆ ಇನ್ನೊಂದ್ಸತಿ ವೆಟ್ ಆಗೋದು. ಸೊ ಅದು ಮೆಂಟಲಿ ತುಂಬ ಟಾರ್ಚರ್ ಆಗಿದೆ. ಸೊ ಅದು ಮೆಮೊರೀಸ್ ತುಂಬ ಇದೆ ಆ ಹಾಡ್ದು. ಬಟ್ ಎಷ್ಟೇ ನಾವು ಏನು ಕಷ್ಟಪಟ್ಟಿದ್ರು ಕೂಡ ಅದು ಸಾರ್ಥಕಲ್ಲ ಸರ್. ಈಗ ಜನ ಅದನ್ನು ಮೆಚ್ತಿದ್ದಾರೆ, ಅದು ಅವರೆಲ್ಲ ಖುಷಿ ಪಡ್ತಿದ್ದಾರೆ. ಎಂಡ್ ಆಫ್ ದ ಡೇ ಅವ್ರುಗಳು ಮೇನ್. ಸೊ ಅದಕ್ಕೆ ವೆರಿ ಹ್ಯಾಪಿ. ಸೊ ಈಗ ನೀವು ಹೇಳಿದ್ರಿ ಗ್ಯಾಪ್ ಕೊಟ್ಟು ಎಲ್ಲನೂ ನೆನೀತಾ ಇದ್ವಿ. ಅದಾದ ನಂತರ ಸ್ವಲ್ಪ ಲೈಟ್ ಶಿಫ್ಟಿಂಗು, ಮಾನಿಟರ್ ಶಿಫ್ಟಿಂಗು, ಲೊಕೇಶನ್ಸ್ ಎಲ್ಲ ಅಂತ ಹೇಳ್ಬಿಟ್ಟು. ಹೌದು. ಸೊ ಅಂತ ಸಂದರ್ಭದಲ್ಲಿ ಬಿಸಿನೀರು ಯೂಸ್ ಮಾಡ್ತಿದ್ರ, ತಣ್ಣೀರು ಯೂಸ್ ಇಲ್ಲ ಬಿಸಿನೀರು ಯೂಸ್ ಮಾಡೋಕ್ಕೆ ಆಗಲ್ಲ. ಏನಕ್ಕಂದರೆ ಯಾರೂ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರಲ್ಲ, ಕ್ಯಾಮ್ರಾ ಮುಂದೆ ಏನು ಮುಚ್ಚಿಡೋಕ್ಕಾಗಲ್ಲ ಅಂತೇಳಿ ಹೊಗೆ ಬಂದ್ಬಿಡೋಕ್ಕೆ ಶುರು ಬಂದ್ಬಿಡುತ್ತೆ. ಬಿಸಿನೀರು ಲೈಟ್ ಬಿಸಿನೀರಿದ್ರು ಕೂಡ ಲೈಟ್ ಸ್ಮೋಕಿ ಫೀಲಿಂಗ್ ಬಂದ್ಬಿಡುತ್ತೆ. ಅದು ಆಗಲ್ಲ. ನಾರ್ಮಲ್ ವಾಟರ್ ಯೂಸ್ ಮಾಡಬೇಕು, ತಣ್ಣಗೆ ನೀರೇ ಯೂಸ್ ಮಾಡಬೇಕು. ಓಕೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಕಲ್ಟ್ ಸಿನಿಮಾದ ಪ್ರಮೋಷನ್ಸ್ ಅಂತೂ ಸಾಕಷ್ಟು ಜೋರಾಗಿದೆ. ಸೊ ಮುಗಿತಾ ರೌಂಡ್ಸು ಕರ್ನಾಟಕದ್ದು ಅಂತ? ಇನ್ನೂ ಇದೆ ಸರ್. ಈಗ ಇಂಟರ್ವ್ಯೂಸ್ ಎಲ್ಲ ಮುಗಿಸ್ಕೊಂಡು ಈಗ ಮಂಗಳೂರು ಕಡೆ ಹೊರಡ್ತಾ ಇದ್ದೀನಿ. ಈಗ ಜನವರಿ 4ಗೆ ದಾವಣಗೆರೆಯಲ್ಲಿ ಒಂದು ಕೂಡ ಪ್ರೀ ರಿಲೀಸ್ ಇವೆಂಟ್ ಇದೆ ನಾಡ್ದು. ಸೊ ಅದು ಒಂದು ಅಟೆಂಡ್ ಮಾಡಬೇಕು. ಇನ್ನು ತುಂಬ ಹಲವಾರು ಇದೆ. ಈಗ ಉತ್ತರ ಕರ್ನಾಟಕ ಎಲ್ಲ ಮುಗೀತು. ಓಕೆ. ಈಗ ದಕ್ಷಿಣ ಕರ್ನಾಟಕ ಮುಗಿಸ್ಕೊಂಡು ಈ ಕೆಳಗಡೆ ಬರಬೇಕು. ಓಕೆ. ಉತ್ತರ ಕರ್ನಾಟಕಕ್ಕೆ ಹೋಗಿದ್ರೆ ಉತ್ತರ ಕರ್ನಾಟಕ ಜನರ ಒಂದು ಪ್ರೀತಿ ರೆಸ್ಪಾನ್ಸ್ ಹೇಗಿತ್ತು? ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್. ಇಲ್ಲಿ ಅಂದರೆ ಪಾಪ ನನಗೆ ಗೊತ್ತು ಸರ್, ಉತ್ತರ ಕರ್ನಾಟಕ ಅವ್ರು ಹೇಗೆ ಒಬ್ಬರು ಕಲಾವಿದರನ್ನ ಎಷ್ಟು ಗೌರವ ಕೊಡ್ತಾರೆ, ಯಾವ ಥರ ಪ್ರೀತಿ ಕೊಟ್ಟಿರ್ತಾರೆ, ಅದು ಬೇರೆಯವ್ರನ್ನ ನಾನು ನೋಡಿದ್ದೀನಿ. ಆದರೆ ನನಗೋಸ್ಕರ ಯಾವಾಗ ನನಗೋಸ್ಕರ ಅಂತ ಸೇರಿದ್ರು, ಅದು ನನಗೆ ಇವಾಗ ಹೆಂಗೆ ಹೇಳಬೇಕು, ಅದನ್ನು ಯಾವ ರೀತಿ ನಾನು ಎಕ್ಸ್ಪ್ರೆಸ್ ಮಾಡಬೇಕು, ಆಮೇಲೆ ಆ ಋಣ ನಾನು ಹೆಂಗೆ ತೀರಿಸ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನೀವು ವೀಡಿಯೋಸಲ್ಲಿ ನೋಡಿದ್ರೇನೋ ಗೊತ್ತಿಲ್ಲ, ನಾನು ಫಸ್ಟ್ ಟೈಮು ಶೂಸ್ ಬಿಚ್ಚಿ ಅವ್ರನ್ನ ಗೌರವ ಕೊಟ್ಟು ಮಾತಾಡಿಸಿದೆ. ಏನಕ್ಕಂದ್ರೆ ಅಷ್ಟೇ ನಮ್ಮ ಕೈಲಿ ಮಾಡೋಕ್ಕಾಗೋದು ಸಾಧ್ಯ. ಹಬ್ಬ ಅಂದರೆ ಇನ್ನೊಂದು ಒಳ್ಳೆ ಸಿನಿಮಾ ಕೊಡ್ಬೋದು, ಒಂದು 2.5 ಗಂಟೆ ಡಿಟೇನ್ ಮಾಡೋದು ಬಿಟ್ಟರೆ ನಮ್ಮ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್. ಆ ಋಣ ಅಂತೂ, ಆಮೇಲೆ ಜೀವನದಲ್ಲಿ ಯಾವತ್ತೂ ಉತ್ತರ ಕರ್ನಾಟಕ ಅಂತೂ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಉತ್ತರ ಕರ್ನಾಟಕಕ್ಕೆ ಹೋಗಿದ್ರಿ, ಉತ್ತರ ಕರ್ನಾಟಕಕ್ಕೆ ಹೋದ್ಮೇಲೆ ಕಡಕ್ ರೊಟ್ಟಿ ಆಗಿರ್ಬೋದು, ಎಣ್ಗಾಯಿ ಅದೆಲ್ಲ ಟೇಸ್ಟ್ ಮಾಡಿದ್ರೆ? ಖಂಡಿತ. ನಾನು ಇವತ್ತಿಂದಲ್ಲ, ಮೊದಲಿಂದನೂ ಕೂಡ ಉತ್ತರ ಕರ್ನಾಟಕ ಹೋದ್ರೆ ರೊಟ್ಟಿ ಬಿಟ್ಟರೆ ಇನ್ನೇನು ತಿನ್ನಲ್ಲ ನಾನು. ನಾರ್ಮಲ್ ಚಪಾತಿ ಮುದ್ದೆನೂ ಮುಟ್ಟಲ್ಲ ನಾನು. ಈ ಕಡೆ ಬಂದರೆ ಮಂಡ್ಯ, ಮೈಸೂರು, ಬೆಂಗಳೂರು ಕಡೆ ಬಂದರೆ ಮುದ್ದೆ ತಿಂತೀನಿ. ಅದು ಬಿಟ್ಟರೆ ಉತ್ತರ ಕರ್ನಾಟಕ ಅಂದರೆ ರೊಟ್ಟಿನೇ. ಓಕೆ. ಈಗ ರೊಟ್ಟಿಗಂತೂ ಕಾಂಬಿನೇಷನ್ ಇದೆ. ಮುದ್ದೆಗೆಲ್ಲನೂ ಚಿಕನ್ ಸಾಂಬಾರು ಅಥವಾ ಬಸ್ಸಾರು ತಗೊಂತೀರಾ ನೀವು ಅಂತ? ಬಸ್ಸಾರು ತಿಂತೀನಿ, ನಾಟಿ ಕೋಳಿ ಸಾರು ತಿಂತೀನಿ, ಮಟನ್ ಸಾರು ತಿಂತೀನಿ. ಓಕೆ. ಎಲ್ಲಾನು ಒಂದ್ಸಲ ಅನುಭವ ಆಗ್ಬೇಕು ಅಂತ? ಇಲ್ಲ, ನಮ್ಮ ಮನೇಲೂ ಮಾಡ್ತಾರೆ. ಮನೇಲೂ ಮಾಡ್ತಾರೆ? ಎಸ್. ವಾರದಲ್ಲಿ 2-3 ದಿನ ಅಂತೂ ಫಿಕ್ಸ್. ಸೂಪರ್. ಓಕೆ. ಈಗ ಬನಾರಸ್ ಅನ್ನುವಂಥದ್ದು ಪಕ್ಕಾ ಕ್ಲಾಸ್ ಸಿನಿಮಾ, ಈಗ ಕಲ್ಟ್ ಅನ್ನುವಂಥದ್ದು ಪಕ್ಕಾ ಮಾಸ್ ಸಿನಿಮಾ. ಸೊ ನಿಮ್ಮ ಚೇಂಜ್ ಓವರ್ ಹೇಗಿತ್ತು ಎರಡು ವಿಭಿನ್ನ ಶೇಡ್ಗಳಿಗೆ? ಈ ಸಿನಿಮಾದಲ್ಲಿ ಕ್ಲಾಸು ಇದೆ, ಮಾಸು ಇದೆ, ವಿಲೇಜ್ 3 ಇದೆ. ಏನಕ್ಕಂದ್ರೆ ನನ್ನ ಸಿನಿಮಾ ಪಾತ್ರದ ಹೆಸರು ಮಾಧವ ಅಂತ ಹೇಳಿ. ಈ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಇದೆ. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದಕ್ಕೆ ನಾವು ಲುಕ್ಸಲ್ಲಿ ಡಿವೈಡ್ ಮಾಡಿದ್ದೀವಿ. ಒಂದು 2 ಲಾಂಗ್ ಹೇರ್, ಒಂದು ಮೀಡಿಯಂ ಲಾಂಗ್ ಹೇರ್, ಒಂದು ಶಾರ್ಟ್ ಹೇರ್, ಕ್ಲೀನ್ ಶೇವ್ ಆಗಿರೋದ್ರಿಂದ. ಸೊ ಮಾಸ್ ಕ್ಲಾಸ್ಗೆ ಜಾಸ್ತಿ ಏನು ವ್ಯತ್ಯಾಸ ಇಲ್ಲ ಸರ್. ಕ್ಲಾಸಲ್ಲಿ ನೀವು ಜಾಸ್ತಿ ಮಾಸ್ ಡೈಲಾಗ್ಗಳು ಹೇಳೋಕ್ಕಾಗಲ್ಲ, ತುಂಬ ಡೀಸೆಂಟ್ ಆಗಿರಬೇಕು, ಆ ಥರ ಇರುತ್ತೆ ಪಾತ್ರಗಳು. ಆದರೆ ಇದರಲ್ಲಿ 3 ಬೇರೆ ಥರ ಇತ್ತು. ಆಮೇಲೆ ನಾನೊಂದು ಸ್ವಲ್ಪ ರಿಯಲ್ ಲೈಫಲ್ಲಿ ಸ್ವಲ್ಪ ಮಾಸ್ ಅಲ್ವಾ, ಸೊ ನನಗೆ ಅಷ್ಟೊಂದೇನು ಕಷ್ಟ ಆಗಿಲ್ಲ ಪಾತ್ರನ ನಿಭಾಯಿಸೋಕ್ಕೆ. ಡೈರೆಕ್ಟರ್ ಬಂದು ಕಲ್ಟ್ ಸಿನಿಮಾ ಈ ಥರ 3 ಶೇಡ್ಸ್ ಇರುತ್ತೆ ಈ ಒಂದು ಸಿನಿಮಾದಲ್ಲಿ ಅಂತಂದಾಗ ನಿಮ್ಮ ತಲೆಯಲ್ಲಿ ಏನು ಹೊಳೀತು ಅಂತ?
ಅಂದರೆ ಒಂದಷ್ಟು ಇನ್ಪುಟ್ಸ್ ನನ್ನ ಕಡೆ ನನಗೆ ಕೊಟ್ಬಿಟ್ಟಿದ್ದೆ ನಾನು. ಸರ್ ಇದು ಹಿಂಗೆ ಮಾಡೋಣ, ಇದು ಹಿಂಗೆ ಮಾಡೋಣ ಅಂತೇಳಿ. ನಾನು ಯಾವಾಗ ಅನಿಲ್ ಸರ್ನ ಅಪ್ರೋಚ್ ಮಾಡಿದ್ನೋ ಅವ್ರು ಕೇಳಿದ್ರು ನನಗೆ, ನಿಮ್ಮ ತಲೆಯಲ್ಲಿ ಏನಾದ್ರು ಇದೆಯಾ ಅಂತ. ನಾನು ಹೇಳಿದೆ, ಸರ್ ಮುಂಚೆ ನಾನು ಡೈರೆಕ್ಟರ್ಸ್ಗಳಿಗೆ ಹೇಳ್ತಿದ್ದೆ, ಸರಿ ನನಗೆ ಈ ಥರ ಕತೆ ಬೇಕು, ಈ ಥರ ಕತೆ ಬೇಕು ಅಂತ. ಬಟ್ ನನಗೆ ಎಲ್ಲೋ ಒಂದು ಕಡೆ ಅನ್ಸೋಕ್ಕೆ ಶುರು ಆಗೋಯ್ತು, ನಾನು ಮಾಡ್ತಿರೋದು ತಪ್ಪು ಅಂತ. ಏನಕ್ಕಂದ್ರೆ ನನಗೇನು ಇಷ್ಟನೋ ಅದು ನಾನು ಮಾಡೋಕ್ಕೆ ಹೊರಟಿದ್ದೀನಿ, ಜನಕ್ಕೇನು ಇಷ್ಟನೋ ಅದು ನಾನು ಮಾಡೋಕ್ಕೆ ಹೊರಟಿಲ್ಲ. ಅದೆಲ್ಲೋ ಒಂದು ಕಡೆ ನಾನು ದಾರಿ ತಪ್ತಾ ಇದ್ದೀನಿ ಅಂತ. ಅದಕ್ಕೆ ಆವಾಗಿಂದ ನಾನು ಏನೇ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ, ಯಾರು ಡೈರೆಕ್ಟರ್ಸ್ ಬಂದು ನನಗೆ ಈ ಪ್ರಶ್ನೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಸರ್, ನೀವು ಡೈರೆಕ್ಟರ್ ತಾನೆ, ನೀವು ಕ್ಯಾಪ್ಟನ್ ಆಫ್ ದ ಶಿಪ್ ತಾನೆ, ನೀವು ನನ್ನ ಪೋರ್ಟ್ರೇ ಮಾಡ್ತಿದ್ದೀರಾ, ನೀವೇನ ಆಸ್ ಅ ಹೀರೋ ಆಗಿ ನೋಡಿದ್ರೆ ನೀವು ಯಾವ ರೀತಿಯಾಗಿ ನನ್ನ ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರಾ, ನಿಮ್ಮ ತಲೆಗೆ ಏನು ಕತ್ತಿದೆ ಅದು ನನಗೆ ಹೇಳಿ, ಅದು ನಂಗೆ ಇಷ್ಟ ಆದರೆ ನಾನು ಮಾಡ್ತೀನಿ ಅಂತ ಹೇಳಿ. ಆಮೇಲೆ ಅವ್ರು ಕಲ್ಟದ್ದು ಒಂದು ಪ್ಲಾಟ್ ಹೇಳಿದ್ರು, ಹೀಗೆ ಅಂತ. ನಂಗೆ ತುಂಬ ಇಷ್ಟ ಆಯ್ತದು. ಅದು ಹಿಂಗಾಗಿ ಇಬ್ಬರ ಜೊತೆಯಲ್ಲಿ ಅದು ಒಂದು 6-7 ಮಂತ್ ಜರ್ನಿ ಏನು ಮಾಡಿದ್ವು, ಅಲ್ಲಿ ಕತೆ ಹಂಗೆ ಡೆವಲಪ್ ಆಗೋಕ್ಕೆ ಶುರುವಾಯಿತು. ಸೊ ಪಾತ್ರಗಳ ಬಗ್ಗೆಲ್ಲ ಶುರುವಾಯಿತು. ಬಟ್ ನನಗೆ ಅನಿಲ್ ಸರ್ಗೆ ತುಂಬ ಭಯ ಇತ್ತು ನನ್ನ ಮೇಲೆ. ಏನಕ್ಕೆ ಮಾಡಿರೋದು ಒಂದೇ ಸಿನಿಮಾ, ಅವನೊಂದು ಸಿನಿಮಾ ನೋಡಿದ್ದಾರೆ, ಆದರೆ 3 ಬೇರೆ ಬೇರೆ ಥರ ಶೇಡ್ ಆಗಿರೋದ್ರಿಂದ ಬಾಡಿ ಲ್ಯಾಂಗ್ವೇಜ್ ಬೇರೆ, ಸ್ಟೈಲ್ ಬೇರೆ, ಬಟ್ಟೆ ಹಾಕೋದು ರೀತಿ ಬೇರೆ, ವಾಯ್ಸ್ ಮಾಡ್ಯುಲೇಷನ್ ಬೇರೆ, ಎಲ್ಲ ಬೇರೆ ಥರನೂ. ಇವು ನಿಜವಾಗ್ಲೂ ಮಾಡೋಕ್ಕಾಗತ್ತಾ ಆಗಲ್ವ ಅಂತ ತುಂಬ ಒಂದು ಇದಿತ್ತು. ಒಂದಿನ ನಾವು ಆಡಿಷನ್ ಮಾಡಿದ್ವಿ. ಅದು ಅವ್ರು ಬೇಕು ಅಂತ ನನಗೆ ಮಾಡಿಸೋದು ನನಗೆ ಗೊತ್ತಿಲ್ಲ. ಅದು ಬಾಂಬೆಯಿಂದ ಒಂದು ಹೀರೋಯಿನ್ನ ಕರೆಸಿದ್ವಿ. ಅವರು ಆಡಿಷನ್ಗೋಸ್ಕರ, ಇಲ್ಲ ನೀವು ಅವ್ರ ಜೊತೆ ಮಾಡಿ, ನಿಮಗೂ ನನಗೂ ನಾನು ನೋಡಬೇಕು ಅಂತ. ಸೊ ಅಲ್ಲಿ ಮಾಡಿದಾಗ ಅವ್ರ ಕಾನ್ಫಿಡೆನ್ಸ್ ಬಂದುಬಿಡ್ತು, ಇಲ್ಲ ಈ ಹುಡುಗನ ಕೈಲಿ ನಾನು ಆರಾಮಾಗಿ ಆ್ಯಕ್ಟಿಂಗ್ ಮಾಡಿಸ್ಕೊಳ್ಬೋದು ಅಂತ ಹೇಳಿ. ಸೊ ಕಳ್ಳ ಸಿನಿಮಾವನ್ನ ಜೈದ್ ಖಾನ್ ಅವರು ಸೈನ್ ಮಾಡೋದಕ್ಕೆ ಒಂದು ಕಥೆನ ಅಥವಾ ಡೈರೆಕ್ಟರ್ ಅಥವಾ ಇಲ್ಲ ಕಥೆಯಲ್ಲಿ ಬರುವಂತಹ 3 ಪಾತ್ರಗಳ ವಿಭಿನ್ನ ಶೇಡ್ಗಳ ಅಂತ? ಸರ್ ಫಸ್ಟ್ ಮುಖ್ಯವಾಗಿ ಡೈರೆಕ್ಟ್ರು ಸರ್. ಏಕೆಂದರೆ ಕತೆ ಎಷ್ಟೇ ಸಿಂಪಲ್ ಆಗಿರಲಿ ಅಥವಾ ಕತೆ ಎಷ್ಟೇ ಚೆನ್ನಾಗಿರಲಿ, ಡೈರೆಕ್ಟರ್ ಮೇನ್ ಸ್ಕ್ರೀನ್ ಪ್ಲೇ. ನೀವು ಕತೆ ಯಾವ ಥರನೂ ಬೇಕಿದ್ರೆ ಮಾಡಿಸ್ಬೋದು ಸರ್. ಸ್ಕ್ರೀನ್ ಪ್ಲೇಲಿ ಕೂಡಿಸೋದಿದೆಯಲ್ಲ, ಊಟ ಒಂದೇ ಸರ್, ಬೇರೆ ಬೇರೆ ಇನ್ಯಾವುದೂ ಇಲ್ಲ. ನಾವೇನು ಕೂಡ ಪ್ರೆಸೆಂಟೇಷನ್ ಬೇರೆ ಥರ ಕೊಡಬೇಕು ಇವಾಗ ಅಷ್ಟೇ. ಸೊ ಐ ಥಿಂಕ್ ಡೈರೆಕ್ಟರ್ ಫಸ್ಟ್ ನನಗೆ, ಆಮೇಲೆ ಕತೆ ಅಂತ ಹೇಳ್ತೀನಿ. ಕಲ್ಟ್ ಸಿನಿಮಾ ಸ್ಯಾಂಡಲ್ವುಡ್ ಸಿನಿಮಾ ರಂಗದ ಅರ್ಜುನ್ ರೆಡ್ಡಿಗೆ ಹೋಲಿಸ್ತಾ ಇದ್ದಾರೆ. ಪಕ್ಕಾ ಸ್ಯಾಂಡಲ್ವುಡ್ನಲ್ಲಿ ಅರ್ಜುನ್ ರೆಡ್ಡಿ ತರ ಒಂದು ವೈಬ್ಸ್ ಅನ್ನ ಕೊಡುತ್ತೆ. ಯಾಕಂತಂದ್ರೆ ನಿಮ್ಮ ಬರ್ತ್ಡೇಗೆ ಒಂದು ಗ್ಲಿಮ್ಸ್ ರಿಲೀಸ್ ಮಾಡಿದ್ರು, ನೆನಪಿದೆಯಾ? ಅದರಲ್ಲಿ ಒಂದು ಬೌಲಲ್ಲಿ, ಗ್ಲಾಸ್ ಬೌಲಲ್ಲಿ ಸಿಗರೇಟ್ಸ್ ಎಲ್ಲಾನು ಅರ್ಧಂಬರ್ಧ ಸುಟ್ಟಾಕಿ ಸ್ಮೋಕ್ ಮಾಡಿ ಬಿಟ್ಟಿರೋಂಥದ್ದು. ಅದನ್ನೆಲ್ಲ ನೋಡಿದಾಗ ಪಕ್ಕ ಮಾಸು, ಹಾಗೆ ಶೇಡ್ಸ್ ಎಲ್ಲಾನು ಒಂದೊಂಥರ ಅದೇ ಇದೆ. ನೀವು ಹೇಳಿದ್ರಲ್ಲ, ಪಕ್ಕ ಲಾಂಗ್ ಹೇರ್, ಅದ್ರ ಜೊತೆಗೆ ಬಿಯರ್ಡ್ ಎಲ್ಲ ಲೆಂತಿ ಆಗಿರುವಂಥ ಬಿಯರ್ಡ್ ಎಲ್ಲಾನು. ಸೊ ಆ ಒಂದು ಸಿನಿಮಾಗೆ ಹೋಲಿಸ್ತಾ ಇದ್ದಾರೆ. ಬಿಕಾಸ್ ಅರ್ಜುನ್ ರೆಡ್ಡಿ ಟಾಲಿವುಡ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ಭಾಷೆಗಳಲ್ಲಾಗಿರ್ಬೋದು ಎಷ್ಟು ಹಿಟ್ಟಾಗಿದೆ ಅನ್ನುವಂಥದ್ದು ನಿಮಗೂ ಗೊತ್ತಿದೆ. ಸೊ ಏನು ಹೇಳ್ತೀರಾ? ಅಂದರೆ ಒಂದಷ್ಟು ನನ್ನ ಕ್ಯಾರೆಕ್ಟರ್ ಆಗಬಹುದು, ಇಲ್ಲ ಒಂದಷ್ಟು ನನ್ನ ಲುಕ್ಸ್ ಇದೆಯಲ್ಲ ಈ ಸಿನಿಮಾದಲ್ಲಿ, ಅದು ಸ್ವಲ್ಪ ಫಿಮಿಲಿಯರ್ ಅನ್ಸುತ್ತೆ ನಿಮಗೆ. ಈ ಅರ್ಜುನ್ ರೆಡ್ಡಿ, ಕಬೀರ್ ಸಿಂಗ್ ಹಿಂದಿಯಲ್ಲಿ ರೀಮೇಕ್ ಆಗಿತ್ತು ಸಿನಿಮಾ, ಆ್ಯನಿಮಲ್ಲು, ಇದೆಲ್ಲ ನೋಡಿದಾಗ ಅದು ಒಂದು ಪ್ಯಾಟರ್ನ್ ಸಿನಿಮಾಗಳು. ಇದನ್ನು ಒಂಥರ ಅದೇ ಪ್ಯಾಟರ್ನ್. ಅದನ್ನು ನಾವು ತಲೆಯಲ್ಲಿ ಕತೆ ಮಾಡ್ಕೊಳ್ಳುವಾಗಲೇ ಒಂದಷ್ಟು ರೆಫರೆನ್ಸಸ್ಗಳು ಅದನ್ನು ನಾವು ತಗೊಂಡಿದ್ದೀವಿ. ಏನಕ್ಕೆ ಸುಳ್ಳು ಹೇಳಬೇಕು ಅಂದರೆ ಸೇಮ್ ಮಾಡಿಕ್ಕೆ ಹೋಗಿಲ್ಲ. ಇನ್ನೇನು ಬೇರೆ ಥರ ಮಾಡೋಕ್ಕೆ ಹೋಗ್ಬೋದು, ಏನಕ್ಕಂದ್ರೆ ಈ ಥರ ಆಲ್ರೆಡಿ ತೋರಿಸ್ಬಿಟ್ಟಿದ್ದಾರೆ, ಇನ್ನು ಏನು ಡಿಫ್ರೆಂಟಾಗಿ ತೋರಿಸ್ಬೋದು ನನಗೆ ಒಂದು ಚಾಲೆಂಜ್ ಇತ್ತು. ಪ್ಲಸ್ ಮೈ ಡೈರೆಕ್ಟರ್ ಇಸ್ ವೆರಿ ಸ್ಮಾರ್ಟ್ ಸರ್ ಈ ವಿಷಯಗಳಲ್ಲಿ, ಎಸ್ಪೆಷಲಿ ಈ ಥರ ಒಂದು ಕ್ಯಾರೆಕ್ಟರ್ಸ್ಗೆ ಅವರು. ಆಮೇಲೆ ಅವ್ರ ರೈಟಿಂಗ್ ಇಲ್ಲಿವರೆಗೂ ನಾನು ಹೇಳ್ತಿದ್ದೀನಲ್ಲ, ಅವರು ಇಲ್ಲಿವರೆಗೂ ಡಿಸ್ಕ್ಲೋಸ್ ಮಾಡ್ಕೊಳ್ಳಿಲ್ಲ ಅವರು ಅವ್ರ ಟ್ಯಾಲೆಂಟ್ನ. ಏನಕ್ಕಂದ್ರೆ ಈ ಸಿನಿಮಾದ ಎಲ್ಲ ಹಾಡುಗಳು ಅವರೇ ಬರ್ದಿರೋದು, ಲಿರಿಕ್ಸು ನಾನು ಯಾರಿಗೂ ಕೊಟ್ಟಿಲ್ಲ. ನನಗೆ ಗೊತ್ತಿತ್ತು ಅವ್ರಿಗೆ ಪೊಟೆನ್ಷಿಯಲ್ ಇದೆ ಅಂತೇಳಿ. ಅಯ್ಯೋ ಶಿವನೇ ಹಾಡು ಅವರೇ ಬರ್ದಿದ್ದು. ಅವ್ರು ಫಸ್ಟ್ ಟೈಮ್ ಅದನ್ನು ಟ್ರೈ ಮಾಡಿದ್ದು. ಅವ್ರು ಹೆದರ್ಕೊಳ್ತಾ ಇದ್ರು, ಮಾಡಿ ಸರ್ ಪರವಾಗಿಲ್ಲ, ಏನೂ ಆಗಲ್ಲ, ನಾನು ಸಪೋರ್ಟ್ ಮಾಡ್ತೀನಿ ತಾನೆ, ಸೋತ್ರ ನಾನೇ ತಾನೆ, ನಾನು ರೆಡಿ ಇದ್ದೀನಿ, ನೀವೇನಿಗೆ ಹೆದರ್ಕೊಳ್ತಿದ್ದೆ ಅಂತ ಹಂಗೆ ಹುಮ್ಮಸ್ಕೊಟ್ಟು ಅವ್ರು ಮಾಡಿದ್ದು. ಬಟ್ ಈಗ ನೀವು ಕಬೀರ್ ಸಿಂಗ್, ಅರ್ಜುನ್ ರೆಡ್ಡಿ ಏನು ಹೇಳಿದ್ರು, ಅದನ್ನು ಒಂದಷ್ಟು ಎಲಿಮೆಂಟ್ಸ್ಗಳು ನಾವು ತಗೊಂಡು ಅದನ್ನು ಇನ್ನೂ ಒಂದಷ್ಟು ಇಂಪ್ರವೈಸ್ ಮಾಡಿಕೊಂಡು, ಯಾಕಂದರೆ ನಮ್ಮ ಕನ್ನಡದಲ್ಲಿ ಯಾಕೆ ಈ ಥರ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋ ಎಲ್ಲ ಕಡೆ ಒಂದು ಕ್ವಶನ್ ಮಾರ್ಕ್ ಇತ್ತು. ಈ ಥರನೇ ಮಾಡಬೇಕು ಸರ್ ಅಂತ ಹೇಳಿ ಫಿಕ್ಸ್ ಆಗಿ ನಾವು ಮಾಡಿದ್ದು. ಬಟ್ ತೆಲುಗು ಕಂಪೇರ್ ಟು ಕನ್ನಡ ಇಂಡಸ್ಟ್ರಿಗೆ, ತೆಲುಗು ಆಗ್ಬೋದು, ತಮಿಳ್ ಆಗ್ಬೋದು, ಹಿಂದಿ ಆಗ್ಬೋದು, ಅವ್ರು ಸ್ವಲ್ಪ ಇನ್ನೂ ಬ್ರಾಡ್ ಮೈಂಡೆಡ್ ಆಗಿದ್ದಾರೆ. ಇಲ್ಲಿ ಅವರು ಅಷ್ಟೊಂದು ಬ್ರಾಡ್ ಮೈಂಡೆಡ್ ಇಲ್ಲ. ನಾನು ಆ ಥರ ಸಿನಿಮಾ ಮಾಡೋಕ್ಕೆ ಇಲ್ಲಿ ಹೊರಟ್ರೆ, ಇಲ್ಲಿ ನಂದು ಬೈಕಾಟ್ ಮಾಡಿ ಸಿನಿಮಾನ ಮುಚ್ಚಿಸಿ ನನ್ನ ಮನೆಗೆ ಕಳಿಸ್ಬಿಡ್ತಾರೆ. ಇಲ್ಲಿಯವ್ರು ಎಷ್ಟು ತಡ್ಕೊಳ್ತಾರೋ, ಇಲ್ಲಿಯವ್ರ ಫ್ಯಾಮಿಲಿ ಆಡಿಯನ್ಸ್ ಎಲ್ಲೂ ಮುಜುಗರ ಪಡೆದೆ. ಆಮೇಲೆ ನಾನು ಫ್ಯಾಮಿಲಿ ಆಡಿಯನ್ಸ್ ಇರೋ ಸರ್, ನಾನು ಇಷ್ಟಿಗೆ ಸೀಮಿತ ಅಂತ ಅಲ್ಲ, ನನಗೆ ಫ್ಯಾಮಿಲಿ ಆಡಿಯನ್ಸ್ ತುಂಬ ಇಂಪಾರ್ಟೆಂಟು. ಸೊ ಅವ್ರುಗಳು ಎಲ್ಲೂ ಮುಜುಗರ ಪಡೆದೆ ನಾವು ಏನು ಹೇಳಕ್ಕೆ ಹೊರಟಿದ್ದೀವೋ ಅದನ್ನು ಅರ್ಥ ಆಗೋಗ್ಬಿಟ್ರೆ ಸಾಕು. ಡೀಪಾಗಿ ಸೀನ್ಸ್ ಮಾಡಬೇಕು, ಇಂಟಿಮೇಸಿ ಸೀನ್ಸ್ ಆಗ್ಬೋದು, ಕಿಸ್ಸಿಂಗ್ ಸೀನ್ ಆಗ್ಬೋದು, ಯಾವುದಿಲ್ಲ. ಈಗ ಸಿನಿಮಾದಲ್ಲಿ ಕಿಸ್ಸಿಂಗ್ ಸೀನ್ಸು ಇದೆ, ಬಟ್ ನಾವು ನಿಜ ಕಿಸ್ಸಿಂಗ್ ಸೀನ್ಸ್ ಮಾಡಿಲ್ಲ, ಚೀಟ್ ಮಾಡ್ತೀವಿ. ಸಿನಿಮಾ ಅಂದ್ರೇ ಚೀಟ್, ಅದಕ್ಕೊಂದಿದೆ. ನಾನು ಮಾಡಬೇಕಂದ್ರೆ ಮಾಡ್ಬೋದಿತ್ತು, ಬಟ್ ನನಗೆ ಇಷ್ಟ ಇಲ್ಲ. ಸೊ ಆ ಥರ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.